ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷಯ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡೋದ್ರಿಂದ ಶಾಂತಿ, ಧಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಿಕವಾಗಿದೆ. 42ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಭೋಯ ನಮಃ. ಭೂತ ಮಾತ್ರಗಳಲ್ಲಿ ನೀನು ಕಂಡ ನಮಿಸುತ್ತಾ ಪ್ರೇಮದಿ ಭೂತಳ ದೊಳೆಯುವಷ್ಟು ಕಾಲದಿ ನಿನ್ನ ಪಾದಕ್ಕೆ ಕರೆಸಿದಿ. ಸಿದ್ಧ ಸದ್ಗುರುರಾಯನೇ ತಾರಕನು ನೀ ಭವನದಿಯೊಳು ಬದ್ಧನಾದಿ ಅನಾಥರೆನ್ನಲು ಬಿಡಿಸಿ ಕರೆದುಕೋ ನಿನ್ನೊಳು. ಶ್ರೀ ಸಿದ್ಧ ಸದ್ಗುರುರಾಯನೇ ನಿನ್ನ ಪಾದಕ್ಕೆ ಶರಣು ಬಂದಿರುವೆನು. ಈ ದೇಹವನ್ನು ನಿನ್ನ ಚರಣಗಳಲ್ಲಿ ಇಟ್ಟು ಬಿಟ್ಟು ನಿನ್ನ ಕೃಪೆಗೆ ಈ ಪ್ರಕಾರ ಪಾತ್ರನಾಗುವೆನು. ಒಂದು ಕ್ಷಣವಾದರೂ ನಿನ್ನ ಸಂಗ ಘಟಿಸುವುದರಿಂದ ಭಯವು ಭಂಗವಾಗಿ ಅಂತರಂಗದಲ್ಲಿ ನಿರ್ಮಲ ಜ್ಞಾನವು ತುಂಬಿ ಸರ್ವಾಂಗವು ಬ್ರಹ್ಮಮಯವಾಗಿ ಹೋಗುವುದು. ಹಾಗಾದರೆ ಯಾವ ರೀತಿಯಿಂದ ವರ್ತಿಸಿದರೆ ಅನುಕ್ರಮವಾಗಿ ಇಂಥ ಜ್ಞಾನವು ಪ್ರಾಪ್ತಿಯಾಗುವುದು ಎಂಬುದು ದೃಷ್ಟಾಂತ ವಿನಃ ತಿಳಿಯಲಾರದು. ಆದ್ದರಿಂದ ಆ ಸಂಬಂಧ ಕಥನವು ಸವಿಸ್ತಾರವಾಗಿ ಹೇಳುವೆನು. ದಕ್ಷಿಣ ದೇಶದಲ್ಲಿ ಮುಕ್ತಾಪುರ ಎಂಬ ಹೆಸರಿನ ಒಂದು ಗ್ರಾಮವಿರುವುದು. ಅಲ್ಲಿ ಪರಮ ವೈರಾಗ್ಯಯುಕ್ತರಾಗಿ ದಂಪತಿಗಳಿರುವರು. ಇಬ್ಬರೂ ನಿತ್ಯದಲ್ಲಿ ಸಮೀಪದಲ್ಲಿರುವ ದೇವಾಲಯಕ್ಕೆ ಹೋಗಿ ತಮ್ಮ ಇಷ್ಟ ದೇವನಾದ ಶ್ರೀಕೃಷ್ಣನನ್ನು ಪ್ರೇಮ ಪುರಸ್ಸರವಾಗಿ ಭಜಿಸುತ್ತಿದ್ದು ಚಿತ್ತದೊಳಗೆ ಏನೊಂದು ಸಂಸಾರ ಚಿಂತೆ ಇಲ್ಲದೆ ಇರುತ್ತಿದ್ದರು. ಅವರ ಹೊಟ್ಟೆಯಲ್ಲಿ 5 ಮಂದಿ ಗಂಡು ಸಂತತಿಯಾಗಿ ಆ ಪೈಕಿ 2ನೇಯವನ ಹೆಸರು ಶಂಕರನೆಂದಿತ್ತು. ಈತನು ಚಿಕ್ಕಂದಿನಿಂದಲೇ ದೇವಾಲಯದಲ್ಲಿ ಹೋಗಿ ನಿತ್ಯ ಪುರಾಣ ಶ್ರವಣದಲ್ಲಿ ತತ್ಪರನಾಗಿ ಇರುತ್ತಿದ್ದನು. ಸಂತ ಕೃಷ್ಣನು ಜ್ಞಾನೇಶ್ವರಿಯನ್ನು ವಿವರಿಸಿ ಹೇಳುತ್ತಿರುವಾಗ ಶಂಕರನು ಬಹು ಪ್ರೇಮದಿಂದ ಕೇಳುತ್ತಿದ್ದು, ಶ್ರವಣವಾದ ನಂತರ ಏಕಾಂತ ಸ್ಥಾನಕ್ಕೆ ಹೋಗಿ ಜ್ಞಾನದಾತನಾಗು ಹೇ ಕೃಷ್ಣನಾಥನೇ ಎಂದು ಪ್ರಾರ್ಥಿಸುತ್ತಿದ್ದು, ಮುಂದೆ ಶಂಕರನಿಗೆ ಲೌಕಿಕ ವಿದ್ಯಾ ಪ್ರಾಪ್ತಿಯಾಗಿ ಕೃಷ್ಣ ಭಕ್ತಿಯನ್ನು ಮರೆತನು. ಆಮೇಲೆ ಪತ್ನಿಯು ಪ್ರಾಪ್ತಳಾದ್ದರಿಂದ ಆತನಿಗೆ ಸಂಸಾರದೊಳಗೆ ಆಸಕ್ತಿಯು ದೃಢವಾಯಿತು. ಉದ್ಯೋಗ ವ್ಯವಹಾರದಲ್ಲಿ ಅತಿ ಚತುರನಾಗಿದ್ದು ತೀವ್ರವಾಗಿ ಧನಪ್ರಾಪ್ತಿಯಾಗಲಾರಂಭಿಸಿತು. ಲೋಕದಲ್ಲಿ ಮಾನ ಹೊಂದುತ್ತಿದ್ದು ಶಂಕರನ ಮನಸ್ಸು ಪೂರ್ಣ ಪ್ರವೃತ್ತಿ ಪ್ರಾರವಾಯಿತು. ಅನಂತರ ಅವನಿಗೆ ಸುಂದರವಾದ ಪುತ್ರನು ಜನಿಸಿದನು. ಆದ್ದರಿಂದ ಶಂಕರನ ಆನಂದವು ಅಪಾರವಾಯಿತು. ಆದರೆ ಮುಂದೆ ಏನು ಪವಿತ್ರವಾದ ಕಥೆಯು ವರ್ತಿಸಿತು ಅದನ್ನು ಸಾದರ ಚಿತ್ತದಿಂದ ಶ್ರವಣ ಮಾಡುವಂತರಾಗಿರಿ. ಮಗುವಿಗೆ 6 ತಿಂಗಳು ಆದವು. ಒಮ್ಮೆ ಅವನು ನಿದ್ರಸ್ಥನಾಗಿದ್ದಾಗ ಸ್ವಪ್ನದಲ್ಲಿ ಒಬ್ಬ ಸನ್ಯಾಸಿಯು ಬಂದು ಕ್ರೂರ ದೃಷ್ಟಿಯಿಂದ ನೋಡುತ್ತಿದ್ದನು. ಕೂಡಲೇ ಸನ್ಯಾಸಿಯು ಅದೃಶ್ಯನಾದನು. ಆದರೆ ಶಂಕರನು ಎದ್ದು ಹರಿಹರಿ ಎಂದು ಅಳುತ್ತಾ ಭೂಮಿಗೆ ಬಿದ್ದನು. ಆ ನಾಮದಿಂದ ಕೂಗುತ್ತಾ ಆತನಿಗೆ ದೇಹಭಾವ ತಪ್ಪಿ ಹೋಯಿತು. ಗ್ರಹದೊಳಗಿಂದ ಮಂದಿ ಎಲ್ಲರೂ ಗಾಬರಿಯಾಗಿ ಆತನನ್ನು ದೇವರ ಗುಡಿಗೆ ಒಯ್ಯಲು ಅಲ್ಲಿ ಕೃಷ್ಣಮೂರ್ತಿಯನ್ನು ಕಂಡು ಮತ್ತಿಷ್ಟು ಆಕ್ರೋಶದಿಂದ ನಾಮೋಚ್ಚಾರ ಮಾಡುತ್ತಾ ಅಳುತ್ತಿದ್ದನು. ಈ ಪ್ರಕಾರ 3 ತಾಸು ತನಕ ಇದ್ದು ಆಮೇಲೆ ಶಂಕರನು ಶಾಂತನಾದನು. ಆದರೆ ಆತನ ಮನೋವೃತ್ತಿ ಪೂರ್ಣ ವಿರುದ್ಧ ದಿಶೆಗೆ ತಿರುಗಿತು. ಸ್ತ್ರೀ ಪುತ್ರಾದಿಗಳು ಸಂಬಂಧವು ಆತನ ಮನಸ್ಸಿನೊಳಗೆ ಪೂರ್ಣವಾಗಿ ಹರಿದು ಹೋಯಿತು. ಆತನ ವಿಚಾರಸ್ಥನಾಗಿ ನನ್ನವರ್ಯಾರೂ ಇಲ್ಲ ಎಂದೆನಿಸಿರುವಾಗ ಆ ಸ್ಥಾನದಲ್ಲಿ ಆದರೂ ಯಾತಕ್ಕೆ ಇರಬೇಕು, ಈಗ ಸದ್ಗುರು ಹುಡುಕುತ್ತಾ ಹೋಗಬೇಕು ಎಂದು ಚಿಂತಿಸುವನಾದನು. ಈ ಸಮಯದಲ್ಲಿ ಒಂದು ಪೂರ್ವ ವೃತ್ತಾಂತವು ಆತನಿಗೆ ನೆನಪಿಗೆ ಬಂದು, ಶಂಕರನು ಚಿಕ್ಕ ಹುಡುಗನಿರುವಾಗ ಒಬ್ಬ ವೃದ್ಧನು ಅವನಿಗೆ ಹೇಳಿದ್ದೇನೆಂದರೆ, ನಾನು ಹುಬ್ಬಳ್ಳಿಗೆ ಹೋದಾಗ ಅಲ್ಲಿ ತತ್ವವೇತ್ತರಾಗಿರುವ ಪ್ರಸಿದ್ಧ ಮಹಾತ್ಮರಾದ ಸಿದ್ಧಾರೂಢನೆಂಬರು ಕಂಡಿದ್ದೆ. ಈ ಮಾತು ಆತನು ನೆನೆಸಿ ಹುಬ್ಬಳ್ಳಿಯಲ್ಲಿರುವ ಸಿದ್ಧಾರೂಢರ ಕಡೆಗೆ ಹೋಗಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿದನು. ಹೀಗೆ ನಿಶ್ಚಯಿಸಿ ಒಂದು ದಿವಸ ಮನೆಯಲ್ಲಿ ಯಾರಿಗೂ ತಿಳಿಸದೆ ಆತನು ಪೂರ್ವಾಮುಖವಾಗಿ ಹೊರಟು ಹೋದನು. ಅನಂತರ ಮನೆಯವರು ಹೋಗಿ ಅವನನ್ನು ಶೋಧಿಸಿ ಕರೆದುಕೊಂಡು ಬಂದರು.
ಆದರೆ ಶಂಕರನು ಶ್ರೀ ಸಿದ್ಧಾರೂಢರನ್ನು ಭೇಟಿಯಾಗಬೇಕೆಂಬ ತನ್ನ ನಿಶ್ಚಯವನ್ನು ತಿಳಿಸಿದನು. ಆಗ ಒಬ್ಬ ಮಿತ್ರನನ್ನು ಜೊತೆಯಲ್ಲಿ ಕೊಟ್ಟು ಆತನನ್ನು ಹುಬ್ಬಳ್ಳಿಗೆ ಕಳಿಸುವಂತರಾದರು. ಶಂಕರನು ಹುಬ್ಬಳ್ಳಿಗೆ ಬಂದು ಶ್ರೀ ಸಿದ್ಧಾರೂಢರನ್ನು ಕಂಡು ಬಹು ಪ್ರೇಮದಿಂದ ಸಾಷ್ಟಾಂಗ ನಮನವನ್ನು ಮಾಡಿದನು. ತನ್ನ ಸಾಧ್ಯತಾ ವೃತ್ತಾಂತವನ್ನು ಸದ್ಗುರುಗಳ ಮುಂದೆ ನಿವೇದಿಸಿ, ಹೇ ದಯಾನಿಧಿಯೇ, ನಾನು ಸಂಸಾರದಲ್ಲಿ ಇರಲಾರೆನು, ಪರಮಾರ್ಥವನ್ನು ಯಾವ ರೀತಿಯಿಂದ ಸಾಧಿಸಿಕೊಂಡೆನು ಎಂದು ಪ್ರಾರ್ಥಿಸಿದ್ದನ್ನು ಕೇಳಿ ಸದ್ಗುರುರಾಯನು, ನೀನು ನಾಮಸ್ಮರಣೆಯನ್ನು ದೃಢವಾಗಿ ಮಾಡುತ್ತಿರು. ಸದ್ಯದಲ್ಲಿ ನೀನು ಧ್ಯಾನಕ್ಕೆ ಅಧಿಕಾರಿ ಇರುವಿ, ಆದರೆ ಮುಂದೆ ಜ್ಞಾನಕ್ಕೆ ಪಾತ್ರನಾಗುವಿ ಎಂದು ಅಂದರು. ಈ ಅಮೃತ ಸಮಾನವಾದ ಗುರುವಾಕ್ಯವು ಶಂಕರನ ಕರ್ಣದೊಳಗೆ ಬಿದ್ದ ಕೂಡಲೇ ಹೃದಯದಲ್ಲಿ ಅತ್ಯಂತ ಸುಖವು ಹೊಂದಿ ಚಿತ್ತದಲ್ಲಿ ಶಂಕೆ ರಹಿತನಾದನು. ಸದ್ಗುರು ವಚನವನ್ನು ಗಟ್ಟಿಯಾಗಿ ಹೃದಯದಲ್ಲಿ ಧಾರಣೆ ಮಾಡಿ ತನ್ನ ಸ್ವಗ್ರಾಮಕ್ಕೆ ಹೋದನು. ಅಲ್ಲಿ ಸರ್ವ ಕರ್ಮ ಧರ್ಮಗಳನ್ನು ತ್ಯಜಿಸಿ ನಾಮಸ್ಮರಣೆ ಮಾಡುವುದಕ್ಕೋಸ್ಕರ ಅರಣ್ಯ ಪ್ರದೇಶದಲ್ಲಿ ಹೋಗಿ ಕುಳಿತನು. ಅಲ್ಲೇ ಅವನಿಗೆ ಒಂದು ಗುಡಿಸಲು ಕಟ್ಟಿಕೊಟ್ಟರು. ಶಂಕರನು ರಾತ್ರಿ ಹಗಲು ಏಕಾಂತದೊಳಗಿರುತ್ತಿದ್ದು ಸದ್ಗುರು ಚಿಂತನವನ್ನು ಮಾಡುತ್ತಾ ಇದ್ದನು. ಸ್ವಹಸ್ತದಿಂದ ಅನ್ನವನ್ನು ಬೇಯಿಸಿ ರುಚಿ ವಿಷಯಕ್ಕೋಸ್ಕರ ಅದರೊಳಗೆ ನೀರು ಹಾಕಿಕೊಂಡು ಸಿದ್ಧಾರ್ಪಣವೆಂದು ನುಂಗುತ್ತಿದ್ದನು. ನಿತ್ಯ ಏಕಾಂತದಲ್ಲಿದ್ದು ನಾಮಸ್ಮರಣೆ ಮಾಡುತ್ತಿರುವುದರಿಂದ ಚಿತ್ತವು ಅತ್ಯಂತ ನಿರ್ಮಲವಾಗಿ ಭೇದ ಭಾವನೆಯೆಲ್ಲ ನಿರಸನವಾಯಿತು. ಒಂದಾನೊಂದು ದಿವಸ ಉನ್ಮತ್ತಿ ಇರುವಾಗ ಒಂದು ಕರಿ ನಾಯಿಯು ಒಳಗೆ ಬಂದು ಅವನು ಉಣ್ಣುತ್ತಿರುವ ತಾಟಿನೊಳಗೆ ಬಾಯಿ ಹಾಕಿ ಸುಖದಿಂದ ಉಣ್ಣಲಾರಂಭಿಸಿತು. ಸದ್ಗುರು ಪ್ರಸಾದವೆಂದು ಶಂಕರನು ಭಾವಿಸಿ ಆ ನಾಯಿ ಕೂಡ ಅದೇ ತಾಟಿನೊಳಗಿಂದ ತಾನಾದರೂ ಉಣ್ಣುತ್ತಾ ಇದ್ದನು. ಭೋಜನಾದ ನಂತರ ಶಂಕರನು ಆ ಶ್ವಾನಕ್ಕೆ ನಮಸ್ಕರಿಸಿ ಕಳಿಸಿದನು. ಆ ಶ್ವಾನವು ಆ ಸ್ಥಾನದಲ್ಲಿ ಉಳಿಯಿತು ಮತ್ತು ನಿತ್ಯದಲ್ಲಿ ಶಂಕರನು ಅದು ಒಂದೇ ಪಾತ್ರೆಯೊಳಗೆ ಉಣ್ಣುತ್ತಿದ್ದರು. ಆ ನಾಯಿಯನ್ನು ಮಲಗುವನ್ನು ತಿಂದದ್ದು ನೋಡಿದರೆ ಶಂಕರನು ತನ್ನ ಸ್ವಹಸ್ತದಿಂದ ಅದರ ಮುಖವನ್ನು ತೊಳೆದು ಅನಂತರ ಅದರ ಕೂಡ ಉಣ್ಣುತ್ತಿದ್ದನು. ಈ ಪ್ರಕಾರ ದಿನೇ ದಿನೇ ನಡೆಯುತ್ತಿರುವಾಗ ದೇಹ ಬುದ್ಧಿಯು ದುಡಿಸಿ ಹೋಗಿ ಆತನಿಗೆ ಪೂರ್ಣ ನಿರಾಭಿಮಾನ ಸ್ಥಿತಿಯು ಪ್ರಾಪ್ತವಾಯಿತು. ಸರ್ವಭೂತಗಳಲ್ಲಿ ಸದ್ಗುರು ಭಾವನೆಯನ್ನು ಮಾಡುವಂತನಾದನು. ಯಾವಾತನು ಭೂತ ಮಾತ್ರಗಳನ್ನು ನಮಸ್ಕರಿಸುವನೋ ಆತನು ಅನಂತನಾಗಿ ಪರಮಾತ್ಮನನ್ನು ತನ್ನ ತೊಡಗಿಸಿ ಬಿಟ್ಟಿರುವನು ಎಂದು ಇರುವ ಶ್ರೀ ತುಕಾರಾಮರ ವಚನಕ್ಕೆ ಅನುಸರಿಸಿ ವರ್ತಿಸಬೇಕೆಂದು ಶಂಕರನು ಮನಸ್ಸಿನಲ್ಲಿ ನಿಶ್ಚಯಿಸಿದನು. ಈ ಕಾಲದಲ್ಲಿ ಇದೇ ಸಾಧನ ಸಬುದ್ಧಿ ಇರುವ ಒಂದು ಶ್ಲೋಕವನ್ನು ಭಾಗವತ ಪುರಾಣ ಏಕಾಂತ ಸ್ಕಂದದಲ್ಲಿ ನೋಡಿದನು. ಅದನ್ನು ಇಲ್ಲಿ ಹೇಳುವೆನು, ಸಾವಧಾನ ಚಿತ್ತದಿಂದ ಕೇಳಿರಿ. ವಿಸ್ಪ್ರಜೆಯಮನ್ ಸ್ವಾಣಂ ದೃಶಂ ವೃಡಾಂಚ ದೈವಿಕಂ ಪ್ರಣಮೆದ್ದಡವತ್ತ ಭೂವಾ ಸ್ವಚ್ಛಲಾಡಲ ಗೋಕರ್ಣ. ನನ್ನ ಇಷ್ಟ ಮಿತ್ರರು, ಬಂಧು ಬಾಂಧವರು, ಬೀಗರು, ಪತ್ನಿ ಪುತ್ರಾದಿಗಳೆಲ್ಲರೂ ನೋಡುತ್ತಿರುವಾಗ ನಮಸ್ಕಾರ ಮಾಡಲಿಕ್ಕೆ ನಾಚಿಕೆ ಬರುತ್ತದೆ. ಈ ಪ್ರಕಾರದ ಲಜ್ಜೆಯು ದೇಹ ಬುದ್ಧಿ ಸಂಬಂಧವೆಂದು ತಿಳಿದು ಅದನ್ನು ಬಿಟ್ಟು ಅಶ್ವಚಾಂಡಾಲ ಗೋಕರ್ಣಾದಿಗಳನ್ನು ದಂಡವತ ಸಾಷ್ಟಾಂಗ ನಮನ ಮಾಡಬೇಕು. ಶಂಕರನ ಮನಸ್ಸಿಗೆ ಹೀಗೆ ಭಾವಿಸಿತಲ್ಲ. ಈ ಪ್ರಕಾರ ಮಾಡತಕ್ಕಂಥ ಸಾಧನೆಯು ಅಡವಿಯೊಳಗೆ ಯೋಗ್ಯವಲ್ಲ ಎಂದು ಒಂದು ಸಣ್ಣವಾದ ಕಟಿವಸ್ತ್ರದ ಹೊರತು ಇತರ ಅರಿವೆಗಳನ್ನು ತ್ಯಾಗ ಮಾಡಿ ಊರಿಗೆ ಹೊರಟನು. ಅಲ್ಲಿ ಸ್ತ್ರೀ ಪುತ್ರ ಇಷ್ಟ ಮಿತ್ರಾದಿಗಳು ಮತ್ತು ಪೂರ್ವದಲ್ಲಿ ಮಾನ ಕೊಡುತ್ತಿದ್ದವರು ಇರುತ್ತಿದ್ದು ಇವರು ನೋಡುತ್ತಿರುವಾಗ ಸರ್ವ ಸ್ಥಿರದ ಭೂತಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ನಡೆದನು. ಇವನನ್ನು ನೋಡಿದವರು ಹುಚ್ಚನೆನ್ನುವರು, ಸ್ತ್ರೀಯರು ಅಂಜಿ ಓಡಿ ಹೋಗುವರು, ಕೆಲವರು ಚಲೋ ಹುಡುಗನಿದ್ದನು, ಇವನ ಸ್ಥಿತಿಯು ಕೆಟ್ಟು ಹೋಯಿತು ಅನ್ನುವರು. ಆದರೆ ಸಾಧು ಸಜ್ಜನರು ಇದು ಪರಮಾರ್ಥ ಸಾಧನವಿರುವುದು, ಸದ್ಗುರು ಕೃಪೆಯಿಂದ ಈತನಿಗೆ ಮುಕ್ತಿ ಸಿದ್ಧಿಸಿತು, ಧನ್ಯನಾದನು. ಶಂಕರನು ಈ ವೃತ್ತಿಯ ಸತ್ಯವಾದ ಪಥವಾಗಿರುತ್ತದೆ. ಈತನ ಜ್ಞಾನಕ್ಕೆ ಅಧಿಕಾರಿಯಾಗುವನೆಂಬುವರಲ್ಲಿ ಏನೇನೂ ಸಂಶಯವಿಲ್ಲವೋ ಎಂದನ್ನುವರು. ಅಂದಿನಿಂದ ಶಂಕರನು ಗ್ರಾಮದ ಸಮೀಪವೇ ಬಂದು ಒಂದು ಗುಡ್ಡದ ಮೇಲೆ ಇರುತ್ತಿದ್ದ ಗುಡಿಯಲಾರಂಭಿಸಿದನು. ಆತನ ಪತ್ನಿಯು ಪ್ರತಿದಿನ ಆತನಿಗೆ ಆಹಾರವನ್ನು ಒಯ್ದು ಕೊಡುತ್ತಿದ್ದಳು. ಅಲ್ಲಿ ಅಖಂಡ ಏಕಾಂತವನ್ನು ಸಾಧಿಸಿ ಸದ್ಗುರುಗಳ ಭಜನದ ತತ್ಪರನಾಗಿದ್ದನು. ಒಂದಾನೊಂದು ದಿವಸ ಸದ್ಗುರುಗಳು ಆತನ ಅಂತರ್ಯದೊಳಗೆ ಬಂದು ಪ್ರೇರೇಪಿಸಿ ಪ್ರಕಾರ ಆತನ ಹುಬ್ಬಳ್ಳಿಗೆ ಹೋಗಲಿಕ್ಕೆ ಹೊರಟನು. ಗುರುವಾಜ್ಞೆ ಎಂದು ತಿಳಿದು ರಾತ್ರಿ ಕಾಲದಲ್ಲಿ ಹೋಗುತ್ತಿರುವಾಗ ಮಹಾ ವರ್ಷಾಕಾಲವಿದ್ದು ಆಕಾಶವೆಲ್ಲ ಮೋಡಗಳಿಂದ ಮುಚ್ಚಲ್ಪಟ್ಟು ಘೋರಾಂಧಕಾರದಿಂದ ಎಲ್ಲವೂ ಮುಸುಕಿತು. ಆದರೆ ಸದ್ಗುರು ಸಮೀಪದಲ್ಲಿ ಇರುತ್ತಾನೆ ಎಂಬ ಭಾವನೆಯಿಂದ ಚಿಂತನೆ ಮಾಡುತ್ತಾ ನಡೆಯುತ್ತಿರುವಾಗ ದಾರಿಯಲ್ಲಿ ಒಂದು ನದಿ ಬಂತು. ಅದಕ್ಕೆ ಮಹಾ ಓಘ ಬಂದಿತು.
ಆದರೆ ಶಂಕರನು ಏನೇನೂ ವಿಚಾರ ಮಾಡದೆ ಕತ್ತಲೆಯಲ್ಲಿ, ಹೇ ಸದ್ಗುರುವೇ, ಆ ಶರೀರವು ನಿನ್ನದೇ ಇರುವುದು, ನಿನ್ನದು, ನೀನೇ ರಕ್ಷಿಸಬೇಕು ಹೀಗಂದು ಸದ್ಗುರು ಹೃದಯದಲ್ಲಿ ಚಿಂತಿಸಿ ಆ ಮಹಾಪ್ರವಾಹದಲ್ಲಿ ಹಾರಿದನು. ಆದರೆ ಬಹು ವೇಗದಿಂದ ಹರಿಯುತ್ತಿರುವ ನೀರಿನ ಕೂಡ ಏನಾದರೂ ತೇಲಿ ಹೋದನು. ಆ ಸಮಯದಲ್ಲಿ ಶಂಕರನು ನೀರೊಳಗೆ ಮುಳುಗುತ್ತಿರುವಾಗ, ಹೇ ನದಿರೂಪಿಯಾದ ಸದ್ಗುರುವೇ, ನಿನ್ನ ಒಡಲೊಳಗೆ ನಾನು ಈಗ ಇರುವೆನು, ಇಂಥ ನಿನ್ನಲ್ಲಿ ನನ್ನನ್ನು ಐಕ್ಯ ಮಾಡಿಕೊ ಎಂದು ಪ್ರೇಮದಿಂದ ಪ್ರಾರ್ಥಿಸಿದನು. ಆ ಕ್ಷಣವೇ ಅಲ್ಲಿ ಸದ್ಗುರು ಪ್ರಕಟನಾದನು. ಆ ತೇಜಯುಕ್ತನಾದ ಸದ್ಗುರು ಸಿದ್ಧ ಮೂರ್ತಿಯನ್ನು ಪ್ರವಾಹದ ಮೇಲೆ ಕುಳಿತುಕೊಂಡಂತೆ ಕಾಣಿಸುತ್ತಿತ್ತು. ಶಂಕರನನ್ನು ಕೈ ಹಿಡಿದು ಎತ್ತಿ ಪ್ರತಿ ತೀರಕ್ಕೆ ಆತನು ಕರೆದುಕೊಂಡು ಹೋಗುತ್ತಿದ್ದನು. ದಂಡೆಗೆ ಮುಟ್ಟಿಸಿದ ಕೂಡಲೇ ಶಂಕರನು ಆ ಕರುಣಾಕರ ಪಾದಕ್ಕೆ ಬಿದ್ದು, ಹೇ ಗುರುವರನೇ, ಈಗ ನನ್ನ ಸಂಗಡಲೇ ಇರು, ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಅಂದದ್ದಕ್ಕೆ ಸದ್ಗುರು, ನಾನು ನಿನಗೆ ಬೇರೆಯಾಗಿಲ್ಲ, ನನ್ನ ರೂಪವನ್ನೇ ನೀನು ಸರ್ವತ್ರದಲ್ಲಿಯೂ ಕಾಣುವಾಗ ನನ್ನನ್ನು ಬಿಟ್ಟು ನೀನು ಹೇಗಿರುವಿ, ಏನನ್ನು ಚಿಂತಿಸಿ ಇಲ್ಲ, ನೀನು ಹುಬ್ಬಳ್ಳಿಗೆ ಬಾ, ಅಲ್ಲಿ ಬಂದು ನನ್ನ ಸನ್ನಿಧಿಯಲ್ಲಿ ಕಾಲಕಾಲಕ್ಕೆ ನೀನಿರುವಿ ಹೀಗಂದು ಸದ್ಗುರು ಅದೃಶ್ಯನಾದನು. ಶಂಕರನಾದನು ಸದ್ಗುರು ಚಿಂತನೆಗೈಯುತ್ತಾ ಆನಂದದಿಂದ ಮುಂದೆ ನಡೆದನು. 2 ದಿನ ಅಣ್ಣ ದಿಶೆಯಿಂದ ಸಹ ತಡೆಯದೆ ಅಖಂಡ ನಡೆದನು. ಆಗ ಆತನು 2 ಕಾಲುಗಳು ಬಾತು ನಡೆಯಲಾರದೆ ಒಂದು ಧರ್ಮಶಾಲೆಯಲ್ಲಿ ಬಿದ್ದನು. 2 ದಿವಸ ಅನ್ನವಿಲ್ಲದೆ, ಶರೀರವು ಶಕ್ತಿಯಿಲ್ಲದೆ, ಕಾಲುಗಳಾದರೂ ಬಾತು ಉಬ್ಬಿ ಎತ್ತಿ ಇಡುವಷ್ಟು ಅಸಾಧ್ಯವಾಯಿತು. ಆದರೂ ಶಂಕರನು ನಿಶ್ಚಿಂತನಾಗಿ ಸಿದ್ಧಸ್ಮರಣೆ ಹೊತ್ತು 2ನೆಯ ಶಬ್ದ ಉಚ್ಚರಿಸಿದ್ದಿಲ್ಲ. ಯಾವಾತನು ವರ್ಣಿಸುತ್ತಿದ್ದನೋ ಆ ಭಕ್ತ ಕರುಣಾಕರನಾದ ಸದ್ಗುರುನಾಥನು ಭಕ್ತ ಸಂಕಷ್ಟಗಳನ್ನು ತಿಳಿದು ಬ್ರಾಹ್ಮಣ ರೂಪವನ್ನು ತೊಟ್ಟು ಶಂಕರನು ಇದ್ದಲ್ಲಿಗೆ ಬರುವಂತನಾದನು. ಅನಾಥನಿಗೆ ಬಿದ್ದಿರುವ ಶಂಕರನನ್ನು ನೋಡಿ ಆ ದಯಾಸಾಗರನಿಗೆ ಕಣ್ಣೊಳಗಿನಿಂದ ಅಶ್ರುಪಾತವಾಗಲಾರಂಭಿಸಿ ಅವನನ್ನು ಕುರಿತು, ನಿನ್ನನ್ನು ಪಾಲನೆ ಮಾಡುವವರು ಯಾರೂ ಇಲ್ಲವಲ್ಲ, ನಿನ್ನ ಇಚ್ಛಾ ಏನಿದೆ ನನಗೆ ಹೇಳು ಎಂದು ಹೇಳಿದ್ದಕ್ಕೆ ಶಂಕರನು, ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಗುರುಚರಣಗಳನ್ನು ರಾತ್ರಿ ಹಗಲು ಸೇವಿಸುತ್ತಿರಬೇಕೆಂಬುದೇ ಇಚ್ಛೆ ನನಗಿರುವುದು ಎಂದು ಉತ್ತರ ಕೊಟ್ಟನು. ಆಗ ಬ್ರಾಹ್ಮಣನು, ನಿನ್ನ ಕಾಲುಗಳು ಬಾತಿರುವುದು, ಅನ್ನವಿಲ್ಲದ ದೇಹವು ಶಕ್ತಿಯೂ ಇಲ್ಲವು, ಹೀಗಿರುತ್ತಾ ಆ ಸಮಯದಲ್ಲಿ ಹುಬ್ಬಳ್ಳಿಗೆ ಹೇಗೆ ಹೋಗುವಿ, ಇಲ್ಲೇ ಕೆಲ ದಿನ ನೀನು ಇರಬೇಕಾಗುವುದು ಎಂದು ಹೇಳಿ ಆತನು ಹೋಗಿ ಎಣ್ಣೆಯನ್ನು ತಂದು ತಾನೇ ಶಂಕರನ ಕಾಲುಗಳಿಗೆ ಹಚ್ಚಿ ತಿಳಿದಿಡುತ್ತಿದ್ದನು ಮತ್ತು 2 ವೇಳೆ ಅನ್ನವನ್ನು ತೆಗೆದುಕೊಂಡಿದ್ದುದನ್ನು. 3 ದಿವಸಗಳ ಶಂಕರನ ಕಾಲುಗಳು ನೆಟ್ಟಗಾದವು ಮತ್ತು ದೇಹದಲ್ಲಿ ಶಕ್ತಿಯೂ ಬಂತು. ಆಗ ಬ್ರಾಹ್ಮಣನು ಶಂಕರನ ಕೈಯಲ್ಲಿ ರೂಪಾಯಿಗಳನ್ನು ಕೊಡುವಾಗ ಅವನು ತೆಗೆದುಕೊಳ್ಳದೆ, ನನ್ನನ್ನು ಆಶೆಗೆ ಹಚ್ಚಬೇಡ, ನಿನ್ನ ಉಪಕಾರವು ನನ್ನಿಂದ ಮರೆಯಲು ಸಾಧ್ಯವೋ, ಆದರೆ ನಾನು ಹುಬ್ಬಳ್ಳಿಗೆ ಹೊರಟು ಹೋಗುವೆನು, ನೀನೇ ನನಗೆ ತಾಯಿ ತಂದೆಯಾದಿ, ನೀನು ಸದ್ಗುರುವೇ ಇದ್ದಿ ಎಂದು ನನಗೆ ತೋರುವುದು ಹೀಗಂದು ಶಂಕರನು ಬ್ರಾಹ್ಮಣನ ಪಾದಕ್ಕೆ ಬಿದ್ದನು. ಆತನಾದರೂ ಶಂಕರನನ್ನು ಹಿಡಿದೆತ್ತಿ, ನನ್ನ ಸಂಗಡ ಬಾ, ನೀನು ಆ ಗಾಡಿಯಲ್ಲಿ ಮೇಲೆಗೆ ಕೂಡಿಸುವೆನು ಎಂದು ಹೇಳಿ ಆತನನ್ನು ಕರೆದುಕೊಂಡು ಹೋಗಿ ಬ್ರಾಹ್ಮಣನು ಗಾಡಿಯ ಮೇಲೆ ಕೂಡಿಸಿ ಹೋದನು. ಶಂಕರನು ಹುಬ್ಬಳ್ಳಿಗೆ ಬಂದು ಮಠದಲ್ಲಿರುವ ಸದ್ಗುರುಗಳನ್ನು ಕುರಿತು ಭೇಟಿಯಾಗುವಾಗ ಪ್ರೇಮೋತ್ಕರ್ಷದಿಂದ ಆತನ ಕಣ್ಣೊಳಗಿಂದ ಜಲಧಾರೆಗಳು ಸುರಿಸುತ್ತಾ, ಹೇ ದಯಾಸಾಗರ ಸದ್ಗುರುರಾಯನೇ, ಕಟ್ಟ ಕಡೆಗೆ ನಿನ್ನ ಪಾದಕ್ಕೆ ಕರೆದುಕೊಂಡೆ, ಈಗ ದೀನನಾದ ನನ್ನನ್ನು ಉದ್ಧರಿಸುವ ಉಪಾಯವನ್ನು ಮಾಡು ಎಂದು ಪ್ರಾರ್ಥಿಸಿದ್ದು ಕೇಳಿ, ನೀನು ನಿತ್ಯದಲ್ಲಿ ವೇದಾಂತ ಶ್ರವಣ ಮಾಡುತ್ತಾ ಇಲ್ಲೇ ಇರು, ಈಗ ನೀನು ಜ್ಞಾನಕ್ಕೆ ಅಧಿಕಾರಿಯಾಗಿರುತ್ತಿ, ಪ್ರತಿದಿನ ವೇದಾಂತ ಶ್ರವಣ ಮಾಡುತ್ತಾ ಏಕಾಂತದಲ್ಲಿ ಹೋಗಿ ಅದರದೇ ಮನಗೈಯುತ್ತಾ ಇದ್ದಿ ಎಂದರೆ ಹೃದಯದಲ್ಲಿ ಆತ್ಮಜ್ಞಾನವು ಪ್ರಕಟವಾಗಿ ಅದರಿಂದ ನೀನು ಲೋಕತ್ರಯದಲ್ಲಿ ಧನ್ಯನಾಗುವಿ ಎಂದು ಸದ್ಗುರುವರನ್ನು ಶಂಕರ ಮಸ್ತಕದ ಮೇಲೆ ಹಸ್ತವನ್ನಿಟ್ಟ ಕೂಡಲೇ ಆತನು ಬ್ರಹ್ಮಾನಂದವನ್ನು ಹೊಂದಿ ಶ್ರೀ ಸಿದ್ಧರನ್ನು ವಂದಿಸಿದನು. ನಿತ್ಯ ಸದ್ಗುರು ಸನ್ನಿಧಿಯಲ್ಲಿ ಕುಳಿತು ಗುರುಮುಖದಿಂದ ಐಕ್ಯಬೋಧವನ್ನು ಶ್ರವಣ ಮಾಡಿ ಶಂಕರನು ಸುಖದಿಂದ ತಲೆದೂಗುತ್ತಾ ಇದ್ದನು. ಶ್ರವಣವಾದ ನಂತರ ಅದನ್ನು ಮನನ ಮಾಡುವುದಕ್ಕೋಸ್ಕರ ಏಕಾಂತ ಸ್ಥಾನವನ್ನು ನೋಡಿ ಅಲ್ಲಿ ಕೂಡುತ್ತಿದ್ದನು. ಈ ಪ್ರಕಾರ ನಿತ್ಯ ಶ್ರವಣ ಮನನ ಮತ್ತು ಜನರೊಳಗೆ ಇರುವಾಗ ನಿಧಿಧ್ಯಾಸನ ಘಟಿಸುತ್ತಾ ಶಂಕರನಿಗೆ ಗುರುಕೃಪೆಯಿಂದ ಪೂರ್ಣಜ್ಞಾನವು ಪ್ರಾಪ್ತವಾಯಿತು. ಅದರ ವರ್ಣನೆ ಎಷ್ಟೆಂತ ಮಾಡಲಿ. ಚರಾಚರಯುಕ್ತವಾದ ಈ ಸರ್ವ ಜಗವು ಆತನಿಗೆ ತನ್ನದೇ ಶರೀರ ಎಂಬಂತೆ ಕಾಣಿಸುತ್ತಿರುವುದು. ನೋಡುತ್ತಾ ನೋಡುತ್ತಾ ಜಗವೆಲ್ಲ ಕರಗಿ ಹೋಗಿ ಪೂರ್ಣನಾಗಿರುವ ತಾನೇ ಉಳಿಯುವನೆಂದು ಗೋಚರವಾಗುವುದು. ಇಲ್ಲಿ ಜ್ಞಪ್ತಿ ಮಾತ್ರ ಇರುತ್ತಿದ್ದು ದ್ವೈತ ಭಾವವು ಏನನ್ನೂ ಇರದು. ನಾನೇನೆಂಬ ಭಾವನೆಯನ್ನು ನಿಶ್ಚಯವಾಗಿ ಅಳಿದು ಹೋಗಿ ನಿತ್ಯ ಸದ್ರೂಪ ವಸ್ತುವೇ ಅನುಭವಕ್ಕೆ ಬರುವುದು. ನಾನು ನಿತ್ಯವೂ ಹೀಗೆಯೇ ಇರುವೆನು, ನನಗೆ ದ್ವೈತವು ಎಂದು ಗೋಚರವಾಗುವುದಿಲ್ಲ, ನನ್ನಲ್ಲಿ ದ್ವೈತಕ್ಕೆ ನಿಮಿತ್ತವಾಗಿದ್ದು ಏನನ್ನೂ ಇಲ್ಲ. ಇದೇ ಸತ್ಯವಾದ ನಿನ್ನ ಸ್ವರೂಪವು ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಲಯಕ್ಕೆ ಸಾಕ್ಷಿಯಾಗಿರುವುದು. ಈ ನನ್ನ ಸ್ವರೂಪವು ನನಗೆ ನಿತ್ಯ ಅಪರೋಕ್ಷವಿದೆ. ಆ ಸ್ವರೂಪಕ್ಕೆ ಮೋಕ್ಷವೆನ್ನುವರು, ಆದರೆ ಅದರಲ್ಲಿ ಬಂಧು ಮೋಕ್ಷಗಳೆಂಬೆರಡು ಇರುವುದಿಲ್ಲ. ಇಲ್ಲಿ ದೇಹ ಭಾವ ಎಂಬುದು ಹಾಸ್ಯಪ್ರದವು, ದ್ವೈತ ಭಾವವು ವಿನೋದವು.
ಕಾಮಕ್ರೋಧಾದಿಗಳು, ಲಜ್ಜಾಸ್ಪದಗಳು ಮತ್ತು ವಿಷಯ ಗಂಧವೇ ಅಲ್ಲಿರುವುದಿಲ್ಲ. ಯಾರಾದರೂ ದೇವರಿಗೆ ಪ್ರಾರ್ಥಿಸುವಾಗ ತನಗೆ ಪ್ರಾರ್ಥಿಸುತ್ತಾರೆಂತಲೋ ಈಶ್ವರನ ಸ್ತುತಿ ಯಾರಾದರೂ ಮಾಡುತ್ತಿದ್ದರೆ ತನ್ನದೇ ಸ್ತುತಿ ಎಂಬಂತೆಯೋ ಆತನಿಗೆ ತೋರುವುದು. ಯಾರಾದರೂ ನಾಯಿಗೆ ಹೊಡೆದರೆ ತನಗೆ ಪೆಟ್ಟು ಬಿದ್ದಂತೆ ಕಾಣಿಸುವುದು. ಇಷ್ಟೇ ಅಲ್ಲ, ಹೊಡೆಯುವವನು ಸಹ ತಾನೇ ಎಂಬುದಾಗಿ ತೋರುವುದು. ಆತ್ಮಜ್ಞಾನವಾದವನಿಗೆ ಈ ಪ್ರಕಾರ ಅನುಭವಕ್ಕೆ ಬರುವುದು. ಇಂಥ ಆತ್ಮಜ್ಞಾನವು ಸದ್ಗುರುವಿಗೆ ಸತ್ಯ ಕೃಪೆಯಿಂದ ಶಂಕರನಿಗೆ ಪ್ರಾಪ್ತವಾದ ಮೇಲೆ ಆತನು ದೇಹವನ್ನು ಬಿಟ್ಟು ಸದ್ಗುರುವಿನಲ್ಲಿ ಐಕ್ಯ ಹೊಂದಿ ಮುಕ್ತನಾದನು. ಒಂದು ಕ್ಷಣ ಮಾತ್ರ ಸದ್ಗುರು ಸಂಗತಿ ಆಗುವುದರಿಂದ ಶಂಕರನು ಬ್ರಹ್ಮಸ್ಥಿತಿಯಲ್ಲಿ ಹೊಂದಿದನು. ಆ ಸಂಗತಿ ವಿಭೂತಿ ಇದ್ದಂಥದ್ದೇ ಅಲ್ಲ, ಅದು ಸಹಜವಾಗಿ ಮುಕ್ತ ಸ್ಥಿತಿಯನ್ನು ಪ್ರಾಪ್ತ ಮಾಡಿ ಕೊಡುವುದು. ಹೇ ಶ್ರೋತೃ ಜನರುಗಳಿರ, ಈಗ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡುವಂತರಾಗಿರಿ. ಶಂಕರನೆಂಬ ಮುಮುಕ್ಷುವು ಸ್ವರೂಪ ಶೋಧನೆಗೆ ಹೊರಟಾಗ ಸಂಸಾರವೆಂಬ ನದಿಯೊಳಗೆ ಬಿದ್ದನು. ಕರುಣಾಕರನಾದ ಸದ್ಗುರು ತಾನೇ ಸಂಸಾರ ಪ್ರವಾಹದಲ್ಲಿ ಬಂದು ಮುಮುಕ್ಷುವನ್ನು ಕೈಹಿಡಿದು ಪತಿತೀರಕ್ಕೆ ಕರೆದುಕೊಂಡು ಹೋದನು. ಮುಮುಕ್ಷುವಿನ 2 ಪಾದಗಳಾಗಿರುವ ವೈರಾಗ್ಯ ಮತ್ತು ವಿವೇಕ ಎಂಬುವು ವಿಷಯಾಸಕ್ತಿ ರೋಗದಿಂದ ಕುಂಠಿತವಾಗಿರುವಾಗ ಸದ್ಗುರು ಉತ್ತಮ ಬೋಧವೆಂಬ ತೈಲವನ್ನು ತೆಗೆದುಕೊಂಡು ಬಂದು ಅದರ ತಿರುಳುವಿಕೆಯಿಂದ ವಿಷಯಾಸಕ್ತಿಯಲ್ಲಿ ಹೋಗಲಾಡಿಸಿದನು. ಅನಂತರ ಸದ್ಗುರು ರಾಜನು ಮುಮುಕ್ಷುವನ್ನು ಕರೆದುಕೊಂಡು ಹೋಗಿ ಬ್ರಹ್ಮಾತ್ಮವು ಎಂಬ ಗಾಡಿಯಲ್ಲಿ ಕೂಡಿಸಿ ಅದನ್ನು ಪ್ರತ್ಯೇಗಾತ್ಮನ ಸನ್ನಿಧಿಗೆ ಕಳುಹಿಸಿದನು. ಸಿದ್ಧ ಸದ್ಗುರುವಾಗಿ ಪ್ರತ್ಯೇಗಾತ್ಮನು ಪ್ರತ್ಯಕ್ಷ ಕಂಡ ಕೂಡಲೇ ಬ್ರಹ್ಮಪದ ಕೈವಶವಾಗುವುದು. ಮುಮುಕ್ಷುವು ಮುಕ್ತತೆಯನ್ನು ಹೊಂದಿ ನಿತ್ಯ ದೇಹದ ಸ್ಥಿತಿಯೊಳಗೆ ಇರುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 42ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು. ಓಂ ನಮಃ ಶಿವಾಯ. 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 ಓಂ ನಮಃ ಶಿವಾಯ.